ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ಅತ್ತೆ ಮಾವ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಅವ್ರಿಗೋಸ್ಕರ ಏನೇನೆಲ್ಲ ಅಡುಗೆ ಮಾಡಿದ್ದೀನಿ, ಹಾಗೆ ಅವ್ರ ಜೊತೆಗೆ ಏನೇನೆಲ್ಲ ಮಾಡಿದ್ವಿ, ಹೀಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಅವ್ರಿಗೆ ಎಲ್ಲಿ ಕರ್ಕೊಂಡು ಹೋಗಿದ್ವಿ, ಇದನ್ನೆಲ್ಲ ನೋಡ್ಬೋದು. ಅವ್ರು ಬಂದಿದ್ದ ದಿನ ಅತ್ತೆದು ವಾರ ಇತ್ತು, ನಾನ್ ವೆಜ್ ತಿನ್ನಲ್ಲ. ಸೊ ಅವರಿಗೆ ನಾನು ತಂಬಳಿ ಅಂತ ಮಾಡ್ತೀವಿ ನಾವು, ಕಾಯಿ ಹಾಕಿ, ಅದನ್ನು ಮಾಡಿದ್ದೆ. ಹಾಗೆಯೇ ಬೆಳಗ್ಗೆ ಮಾಡಿ ಪುಳಿಯೋಗರೆ ಕೂಡ ಇತ್ತು. ಪುಳಿಯೋಗರೆ ಕಾರ್ತಿಕಿಗೆ ಫೇವ್ರೆಟು. ಬೆಳಗ್ಗೆದು ಮಿಕ್ಕಿದ್ಯಾ ಅಂತ ಕೇಳ್ತಿರ್ತಾರೆ ಮಧ್ಯಾಹ್ನ ರಾತ್ರಿ ಎಲ್ಲನೂ, ಅಷ್ಟಿಷ್ಟ ಅವ್ರಿಗೆ. ಹಾಗೆಯೇ ಚಪಾತಿ, ಎಗ್ ಬುರ್ಜಿ ಕೂಡ ಮಾಡಿದ್ದೀನಿ ನಾನ್ ವೆಜ್ ತಿನ್ನೋರಿಗೆ ಅಂತ. ಸ್ವಲ್ಪ ರೈಸು, ಸಿಂಪಲ್ ಅಡುಗೆ. ಡಿನ್ನರ್, ನಾನು ಕಾರ್ತಿಕ್ಕು ಡಿನ್ನರ್ ಮಾಡೋದಿಲ್ಲ. ಏನಾದರೂ ತುಂಬ ಫೇವ್ರೇಟ್ ಇದ್ದರೆ, ಫಾರ್ ಎಕ್ಸಾಂಪಲ್ ಈಗ ಪುಳಿಯೋಗರೆ ಸ್ವಲ್ಪ ಮಿಕ್ಕಿದೆ ಅಲ್ಲ, ಸೊ ಅದಿಷ್ಟ ಅಂತ ತಿಂತಾರೆ ಅಷ್ಟೇ. ನಾನಂತೂ ಏನೂ ತಿನ್ನೋಕ್ಕೆ ಹೋಗೋದಿಲ್ಲ ನೈಟ್ ಟೈಮು. ಈಗ ಅತ್ತೆ ಮಾವ ಬರ್ತಿದ್ದಾರೆ. ಚರಿತು ಮತ್ತು ಕಾರ್ತಿಕ್ಕು ಬಸ್ ಸ್ಟ್ಯಾಂಡಿಗೆ ಹೋಗಿದ್ದಾರೆ ಪಿಕ್ ಮಾಡ್ಕೊಂಡು ಬರೋಕ್ಕೆ. ನನಗೊಂದು ಸ್ವಲ್ಪ ಸುಸ್ತಾಗಿತ್ತು, ಸೊ ನಾನು ಹೋಗಲಿಲ್ಲ. ಅವ್ರು ಬಂದ ತಕ್ಷಣ ಚರಿತು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದ, ಕಾರಲ್ಲೇ ಫುಲ್ ಜಂಪ್ ಮಾಡ್ತಿದ್ದ, ಬಸ್ ಸ್ಟ್ಯಾಂಡಲ್ಲಿ ನೋಡಿ ಖುಷಿಯಾಗಿಬಿಟ್ಟಿದ್ದ ಅಂತ ಕಾರ್ತಿಕ್ ಹೇಳ್ತಾಯಿದ್ರು. ಸೊ ಈಗ ಜಸ್ಟ್ ಅತ್ತೆ ಬರ್ತಾ ಇದ್ದಾರೆ ಮೇಲೆ. ಕಾರ್ತಿಕ್ ಕೂಡ ಕಾರ್ ಪಾರ್ಕ್ ಮಾಡಿ ಮಾವ ಚರಿತು ಎಲ್ಲ ಮೇಲೆ ಬರ್ತಾರೆ. ಬಟ್ ಸೀಟ್ ಬಿಟ್ಟು ಮುಂದೆ ಹೋಗ್ತಿಲ್ಲ, ಮನೆಯಿಂದ ಸೀಟ್ ಮುಂದೆ ಹೋಗ್ಬೇಕು ತಪ್ಪಾಡಕ್ಕೆ. ಮಮ್ಮಿ ಚಲೋ ಆಗತ್ತೆ, ಧೈರ್ಯ ಚಲೋ. ಸೊ ಆರಾಮಾಗಿ ಎಲ್ಲ ಕೂತು ಊಟ ಮಾಡ್ತಿದ್ದಾರೆ. ಚರಿತು ಆಟ ಆಡ್ತಿದ್ದಾನೆ. ಅವನದು ಕೂಡ ಊಟ ಆಗೋಯ್ತು ಬೇಗ, ನಾನು ಊಟ ಮಾಡಿಸ್ಬಿಟ್ಟೆ. ಈಗ ನೆಕ್ಸ್ಟ್ ಡೇಗೆ ಪ್ಲ್ಯಾನ್ ಮಾಡ್ಕೋತಿದ್ದೀವಿ, ಎಲ್ಲಿಗೆ ಹೋಗೋಣ ಏನು ಅಂತ. ಸೊ ಎಲ್ಲನೂ ಪ್ಲ್ಯಾನ್ ಮಾಡಿ ಮಲಗಿದ್ದೀವಿ. ಬೆಳಗ್ಗೆ ಎದ್ದು ಹೊರಡೋದು ಅಂತ ಪ್ಲ್ಯಾನ್ ಆಗಿದೆ. ಸೊ ನಾನು ಹೇರ್ ವಾಶ್ ಮಾಡ್ತಿದ್ದೀನಿ. ನಾನು ಹೇರ್ ವಾಶ್ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನಾನು ಈ ಡ್ಯಾಂಡ್ರಫ್ ಪ್ರಾಬ್ಲಮಿಂದ ಈ ನಡುವೆ ಅಂತೂ ಎಸ್ಪೆಷಲಿ ಚಳಿಗಾಲದಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಡ್ರೈ ಇರುತ್ತೆ ವೆದರು, ಅದಕ್ಕೋಸ್ಕರ ಬುರ್ಡೆ ಎಲ್ಲ ಡ್ರೈ ಆಗಿ ಫ್ಲೇಕಿಯಾಗಿ ಇಚ್ಚಿನೆಸ್ ಆಗಿ ಡ್ಯಾಂಡ್ರಫ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಒಳ್ಳೆ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕೆಮಿಕಲ್ಸ್ ಇರೋ ಅಂತ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದರಲ್ಲಿರೋ ಹಾರ್ಶ್ ಕೆಮಿಕಲ್ಸಿಂದ ನಮ್ಮ ಕೂದಲು ರಫ್ ಆಗೋದು, ಡಲ್ ಆಗೋದು, ಡ್ರೈ ಆಗೋದು ಆಗುತ್ತೆ. ಬಟ್ ನಾವು ಮನೆಯಲ್ಲೇ ಡ್ಯಾಂಡ್ರಫ್ ಹೋಗ್ಸೋಕ್ಕೆ ನಿಂಬೆಹಣ್ಣೆಲ್ಲ ತಿಕ್ತಾ ಇದ್ದಿದ್ದು ಎಲ್ಲ ನಿಮ್ಗೆ ನೆನಪಿರ್ಬೋದು, ತುಂಬ ಹಳೆ ಕಾಲದಲ್ಲಿ ಎಲ್ಲನೂ. ಈಗ ಅಷ್ಟೆಲ್ಲ ಯಾರಿಗೂ ಟೈಮ್ ಇರೋದಿಲ್ಲ. ಸೊ ನಾನು ಇವತ್ತು ಮಾಮಾಅರ್ತ್ ಅವರ ಲೆಮನ್ ಆ್ಯಂಡ್ ಜಿಂಜರ್ ಶ್ಯಾಂಪು, ಹೇರ್ ಶ್ಯಾಂಪು ಮತ್ತು ಹೇರ್ ಕಂಡೀಷ್ನರ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಲೆಮನಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಇದು ಇಚ್ಚಿನೆಸ್ನ ಕಡಿಮೆ ಮಾಡುತ್ತೆ, ಡ್ಯಾಂಡ್ರಫ್ನೆಲ್ಲ ಹೋಗಿಸುತ್ತೆ, ಹಾಗೆಯೇ ನಮ್ಮ ಸ್ಕಿನ್ನನ್ನು ಸೂದ್ ಮಾಡುತ್ತೆ. ಜಿಂಜರಲ್ಲೂ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದ್ದಾವೆ. ಇದು ನಮ್ಮ ಡ್ಯಾಂಡ್ರಫ್ನ ಅಪ್ ಟು 100% ರಿಡ್ಯೂಸ್ ಮಾಡುತ್ತೆ, ಸ್ಕ್ಯಾಲ್ಪ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಇದು ಮೇಡ್ ಸೇಫ್ ಸರ್ಟಿಫೈಡ್ ಆಗಿರುತ್ತೆ, ಹಾಗೆ ಟಾಕ್ಸಿನ್ ಫ್ರೀ ಆಗಿರುತ್ತೆ. ಶ್ಯಾಂಪೂಯಿಂದ ಹೇರ್ ವಾಶ್ ಮಾಡಿ ಆದಮೇಲೆ ನಾನು ಇದೇ ರೇಂಜಿನ ಲೆಮನ್ ಆ್ಯಂಟಿ ಡ್ಯಾಂಡ್ರಫ್ ಕಂಡೀಷ್ನರ್ನ ರೂಟ್ಸ್ಗೆ ಅಪ್ಲೈ ಮಾಡ್ತಿಲ್ಲ, ಬಿಟ್ಟು ಹೇರ್ ಲೆಂತ್ಗೆಲ್ಲ ಅಪ್ಲೈ ಮಾಡ್ತೀನಿ. ಎಸ್ಪೆಷಲಿ ಕೆಳಗಡೆ ಏನಿರುತ್ತೆ ಟಿಪ್ ಆಫ್ ಅವರ್ ಹೇರ್, ಅಲ್ಲಿ ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಬೇಕು. ನಾನು ಈ ರೀತಿ ಇನ್ನೂ ವೆಟ್ಟಿರುವಾಗಲೇ ಈ ಕಂಡೀಷ್ನರ್ನ ಹೇರ್ ಲೆನ್ಸ್ಗೆಲ್ಲ ಅಪ್ಲೈ ಮಾಡಿ ಈ ರೀತಿ ಸ್ಕ್ವೀಸ್ ಮಾಡ್ತಾ ಹೋಗ್ತೀನಿ. ಇದರಿಂದ ಏನಾಗುತ್ತೆ, ಪ್ರತಿ ಸ್ಟ್ರ್ಯಾಂಡಿಗೂ ಕೂಡ ಈ ಕಂಡೀಷ್ನರ್ ತಲುಪುತ್ತೆ. ಹಾಗೆ ಟಿಪ್ಸಿಗೆ ತುಂಬ ಚೆನ್ನಾಗಿ ಕಂಡೀಷ್ನರ್ ಕಾನ್ಸಂಟ್ರೇಟೆಡ್ ಆಗಿ ಸಿಕ್ಕಿ ಟಿಪ್ಸು, ಲೆನ್ಸು ಎಲ್ಲನೂ ತುಂಬಾ ಶೈನಿಂಗ್ ಕೊಡುತ್ತೆ. ಹಾಗೆಯೇ ಚೆನ್ನಾಗಿ ಕಾಣೋ ಥರ, ಹೆಲ್ದಿಯಾಗಿ ಕಾಣೋ ಥರ ಮಾಡುತ್ತೆ, ಡ್ರೈ ಕಾಣೋದಿಲ್ಲ. ಸೊ ಈಗ 3 ಮಿನಿಟ್ಸ್ ಹಾಗೆ ಇಟ್ಬಿಟ್ಟು ನಾನು ಮತ್ತೆ ಅದನ್ನು ಜಸ್ಟ್ ರಿನ್ಸ್ ಮಾಡ್ತಾಯಿದ್ದೀನಿ, ವಾಟರ್ ವಾಶ್ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ಜಾಸ್ತಿ ತಿಕ್ಕಿ ಕಂಡೀಷ್ನರ್ ತೊಳೆಯೋದು ಬೇಡ. ಕಂಡೀಷ್ನರ್ ಹಾಗೆಯೇ ಸ್ವಲ್ಪ ಕೂದಲ ಮೇಲೆ ಇದ್ದಷ್ಟು ನಮ್ಮ ಕೂದಲು ಹೆಲ್ದಿಯಾಗಿ ಕಾಣುತ್ತೆ.
ನಿಮಗೆ ಮಾಮಾಅರ್ತ್ ಅವ್ರ ಬಗ್ಗೆ ಅಂತೂ ಹೇಳಲೇಬೇಕಾಗಿಲ್ಲ. ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ನಿಮಗೆ ಹೇಳ್ತಿರ್ತೀನಿ. 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ 2025 ಒಳಗೆ. ಸೊ ಅದಕ್ಕೋಸ್ಕರ ಅವರು ನಿಮ್ಮ ಪ್ರತಿ ಆರ್ಡ್ರನ್ನೂ ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ. ಅದನ್ನು ನೀವು ಟ್ರ್ಯಾಕ್ ಮಾಡಿ ಕೂಡ ನೋಡ್ಬೋದು. ಅವರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ನೀವೆಲ್ಲರೂ ನೋಡೇ ಇರ್ತೀರ. ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಬಿಟ್ಟು ಬೇರೆ ಕಡೆ ಯಾವ ಸ್ಟೋರ್ಗೆ ಹೋದ್ರು, ಯಾವ ಸೂಪರ್ ಮಾರ್ಕೆಟ್ಗೆ ಹೋದ್ರು, ಯಾವ ಮೆಡಿಕಲ್ ಶಾಪ್ಗೆ ಹೋದ್ರೂ ಮಾಮಾಅರ್ತ್ ಪ್ರಾಡಕ್ಟ್ಸ್ ಕಾಣಿಸುತ್ತೆ. ನೀವು ರೀಸೆಂಟಾಗಿ ಮಾಮಾಅರ್ತ್ ಪ್ರಾಡಕ್ಟ್ನ ಯಾವ ಸ್ಟೋರಲ್ಲಿ ನೋಡಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಲ್ಲ. ಹಾಗೆಯೇ ಮಾಮಾಅರ್ತ್ ಎಲ್ಲ ಪ್ರಾಡಕ್ಟ್ಸು ಕೆಮಿಕಲ್ ಫ್ರೀ, 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ. ಹಾಗೆಯೇ ಅವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ಫ್ಲಿಪ್ಕಾರ್ಟ್, ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ನಿಮಗೆ ಪರ್ಚೇಸ್ ಮಾಡಿದ್ರೆ 20% ಆಫ್ ಸಿಗುತ್ತೆ ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ. ಹಾಗೆಯೇ ನಿಮಗೆ ಈ ಡ್ಯಾಂಡ್ರಫ್ ಪ್ರಾಬ್ಲಮಿಂದ ಫೇಸ್ ಮಾಡ್ತಿದ್ರೆ ಐ ಹೈಲಿ ರೆಕಮೆಂಡ್ ದೀಸ್ ಪ್ರಾಡಕ್ಟ್ಸ್. ನಂಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದೆ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ. ಈಗ ನನ್ನ ಹೇರು ಹೆಲ್ದಿಯಾಗೂ ಇದೆ, ಡ್ಯಾಂಡ್ರಫ್ ಫ್ರೀಯಾಗೂ ಇದೆ, ಹಾಗೆಯೇ ಶೈನಿಯಾಗೂ ಕೂಡ ಇದೆ. ಯಾವುದೇ ರೀತಿಯಾದ ಇಚ್ಚಿನೆಸ್ ಕೂಡ ಇಲ್ಲ. ಸೊ ನಾವು ರೆಡಿಯಾಗಿ ಹೊರಟಿದ್ದೀವಿ. ಈಗ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ. ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇರೋವಂಥ ಅಶೋಕ ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ವರ್ಷಾನುಗಟ್ಲೆಯಿಂದ ನಾವು ಬರ್ತಿರ್ತೀವಿ. ತುಂಬ ಫೇಮಸ್ ಹೋಟೆಲು. ಎಲ್ಲ ಬ್ರೇಕ್ಫಾಸ್ಟ್ ಐಟಮ್ಸು ಅಥೆಂಟಿಕ್ ಆಗಿರುತ್ತೆ. ಎಲ್ಲರೂ ಬೇರೆ ಬೇರೆ ಐಟಮ್ಸ್ ತೊಗೊಂಡಿದ್ದೀವಿ. ಅತ್ತೆ ಇಡ್ಲಿ ವಡ ತೊಗೊಂಡಿದ್ದಾರೆ, ಕಾರ್ತಿಕ್ ಓಪನ್ ದೋಸೆ ತೊಗೊಂಡಿದ್ದಾರೆ, ನಾನು ಇಡ್ಲಿ ವಡ ತೊಗೊಂಡಿದ್ದೀನಿ, ಹಾಗೆಯೇ ಅತ್ತೆ ಕೂಡ ಇಡ್ಲಿ ವಡ ತೊಗೊಂಡಿದ್ದಾರೆ. ನಿಮ್ಮ ಮನೇಲಿ ಕೂಡ ಹೀಗೇನಾ? ಬ್ರೇಕ್ಫಾಸ್ಟ್ಗೆ ಅಂತ ಹೋಟೆಲ್ಗೆ ಹೋದರೆ ಎಲ್ಲರೂ ಸೇಮ್ ಐಟಮ್ನ ಆರ್ಡ್ರ್ ಮಾಡ್ತೀರಾ ಅಥವಾ ಎಲ್ಲರೂ ಬೇರೆ ಬೇರೆ ಐಟಮ್ ಆರ್ಡ್ರ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಚರಿತಿಗೆ ಇಡ್ಲಿ ಅಂದರೆ ಫೇವ್ರೇಟು ಆ್ಯಸ್ ಯೂಶ್ವಲ್ಲು. ವಡೆ ಅಷ್ಟು ಇಷ್ಟಪಡೋದಿಲ್ಲ, ಬಟ್ ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಹಾಗೆಯೇ ಬನ್ಸ್, ಮಂಗಳೂರು ಬನ್ಸ್ ಕೂಡ ತುಂಬ ಫ್ರೆಶ್ ಆಗಿ ಅವೈಲೇಬಲ್ ಇತ್ತು, ಅದನ್ನು ಕೂಡ ತೊಗೊಂಡಿದ್ವಿ ಟೇಸ್ಟ್ ಮಾಡೋದಕ್ಕೆ ಅಂತ. ಸೊ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾವು ಹೋಗ್ತಿರೋದು ಒಂದು ಬೀಚ್ಗೆ. ಯಾವ ಬೀಚ್ ಅಂತ ನೀವು ಗೆಸ್ ಮಾಡಿದ್ದೀರಾ? ಯಾಕಂದರೆ ನಾವು ಯೂಶ್ವಲಿ ಬೀಚಸ್ಗೆ ಹೋಗ್ತಿರ್ತೀವಿ. ಲಾಸ್ಟ್ ಮುರುಡೇಶ್ವರ ಕೂಡ ಹೋಗಿದ್ವಿ, ಬಟ್ ಇದು ಡಿಫ್ರೆಂಟ್ ಬೀಚು. ಹೌದು, ನಾವು ಬಂದಿರೋದು ಮಲ್ಪೆ ಬೀಚ್ಗೆ. ಬಹಳಷ್ಟು ಜನ ಗೆಸ್ ಮಾಡಿದ್ರಿ ಅನಿಸುತ್ತೆ. ಇಲ್ಲಿ ವಾಟರ್ ಸ್ಪೋರ್ಟ್ಸು ಹಾಗೆಯೇ ವಾಟರ್ ಆ್ಯಕ್ಟಿವಿಟೀಸ್ ತುಂಬ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಬಟ್ ನಾವು ರೂಮ್ ಬುಕ್ ಮಾಡಿರೋದು ಬೀಚ್ ಹೋಮ್ ಸ್ಟೇ. ಇಲ್ಲಿ ನಾವು ಹೋಮ್ ಸ್ಟೇಯಿಂದ ನಮ್ಮ ಬೀಚ್ ತುಂಬಾ ಹತ್ತಿರದಲ್ಲಿದೆ, ಇಲ್ಲೇ ಮುಂದೆನೇ ಕಾಣ್ತಾ ಇದೆ. ಅಲ್ಲಿಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಕ್ಕೆ ಕನ್ವೀನಿಯೆಂಟು ಅಂತ ಈ ಹೋಮ್ ಸ್ಟೇನ ಬುಕ್ ಮಾಡಿದ್ದೀವಿ. ಈ ಹೋಮ್ ಸ್ಟೇಯಲ್ಲಿ 2 ಬೆಡ್ರೂಮ್ಸ್ ಇದ್ವು. ಕೆಳಗಡೆ ಒಂದು ಬೆಡ್ರೂಮು, ಹಾಲು, ಕಿಚನ್ನು, ಬಾತ್ರೂಮು, ಮೇಲ್ಗಡೆ ಒಂದು ಬೆಡ್ರೂಮು, ಅಟ್ಯಾಚ್ಡ್ ಬಾತ್ರೂಮ್ ಇತ್ತು. ಸೊ ನಮಗೊಂದು ರೂಮು, ಅತ್ತೆ ಮಾವಾಗೊಂದು ರೂಮು ಕರೆಕ್ಟ್ ಇರುತ್ತೆ ಅಂತ ಈ ಹೋಮ್ ಸ್ಟೇ ಬುಕ್ ಮಾಡಿದ್ದೀವಿ. ಇದರ ಕಾಸ್ಟು 4500 ಪರ್ ಡೇ. ಇಲ್ಲಿ ಕಿಚನ್ ಐಟಮ್ಸ್ ಕೂಡ ಎಲ್ಲನೂ ಬೇಸಿಕ್ ಅಡುಗೆ ಮಾಡ್ಕೊಳ್ಳೋಕೆ ಏನೇನು ಬೇಕೋ ಎಲ್ಲ ಅವೈಲೇಬಲ್ ಇದೆ. ಅದ್ರ ಜೊತೆ ನಮಗೆ ಬ್ರೇಕ್ಫಾಸ್ಟ್ ಕುಕ್ ಮಾಡ್ಕೊಳ್ಳೋಕ್ಕೆ ಕಾಂಪ್ಲಿಮೆಂಟ್ರಿಯಾಗಿ ಅವರು ಅರ್ಧ ಡಜನ್ ಮೊಟ್ಟೆ, 1 ಪೌಂಡ್ ಬ್ರೆಡ್ಡು, ಅರ್ಧ ಲೀಟರ್ ಹಾಲು, ಹಾಗೆಯೇ ಬೇಸಿಕ್ ಟೀ ಪುಡಿ, ಕಾಫಿ ಪುಡಿ ಎಲ್ಲನೂ ಇಟ್ಟಿದ್ರು. ಸೊ ನಮಗೆ ಕನ್ವೀನಿಯೆಂಟ್ ಅನಿಸ್ತು, ಎಂಜಾಯ್ ಮಾಡಿದ್ವಿ. ಬೀಚಿಗೆ ಕೂಡ ತುಂಬ ಹತ್ತಿರದಲ್ಲಿದ್ದರಿಂದ ಇದ್ರ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜೇಸ್ ಬೀಚ್ ಹೌಸ್ ಅಂತ ಹೆಸರು. ಇಲ್ಲಿ ಆಲ್ರೆಡಿ ನಾವು ಎಲ್ಲ ಸೆಟ್ಲ್ ಆಗ್ತಿರುವಾಗಲೇ ಮಾವನು ಮತ್ತು ಚರಿತು ಬೀಚಿಗೆ ಹೋಗಿ ಬಂದಿದ್ದಾರೆ. ನಾವು ಲಂಚ್ನ ರೂಮ್ಗೆ ತರಿಸ್ಕೊಂಡ್ಬಿಟ್ಟಿದ್ವಿ, ಮತ್ತು ಸಿಟಿಗೆ ಹೋಗೋಕ್ಕೆ ದೂರ ಆಗುತ್ತೆ ಅಂತ. ಇದು ಸ್ವಲ್ಪ ಸಿಟಿಯಿಂದ ಇನ್ಸೈಡ್ ಇತ್ತು, ಮೇಯ್ನ್ ಸಿಟಿ ಒಳಗಿರಲಿಲ್ಲ. ಯಾಕಂದರೆ ನಮಗೆ ಬೀಚಿಗೆ ಹತ್ತಿರ ಬೇಕು ಅಂತ ಸ್ವಲ್ಪ ದೂರದಲ್ಲಿ ಮಾಡಿದ್ವಿ. ಗ್ರೇವಿ ನೀವು ಸ್ವಲ್ಪ ಹಾಕೊಳ್ರಿ ಸೈಡಿಗೆ. ಸೊ ಊಟ
ಮಾಡಿ ಒಂದು ಹಾಫ್ ಆನ್ ಅವರ್ ರಿಲ್ಯಾಕ್ಸ್ ಮಾಡಿ ಬೀಚಿಗೆ ಬಂದಿದ್ದೀವಿ. ಈವ್ನಿಂಗ್ ಟೈಮ್ ಆಗಿದೆ, ಸನ್ಸೆಟ್ ಆಗೋವರೆಗೂ ಇಲ್ಲೇ ಆರಾಮಾಗಿದ್ದು ಹೋಗೋಣ ಅಂತ. ಬಟ್ ಒಂದು ಬ್ಯಾಡ್ ನ್ಯೂಸ್ ಏನಂತಂದರೆ, ನನ್ನ ಕ್ರಾಕ್ಸ್ ಚಪ್ಪಲು, ನನ್ನ ತುಂಬ ಫೇವ್ರೆಟ್ ವೈಟ್ ಚಪ್ಪಲು, ಅದು ಎರಡು ಚಪ್ಪಲನ್ನ ನಾಯಿ ಎತ್ಕೊಂಡು ಹೋಗ್ಬಿಟ್ಟಿತ್ತು ಇಲ್ಲಿ ಬೀಚ್ ಹತ್ರ ಬಿಟ್ಟಾಗ. ನೀವು ನೆಕ್ಸ್ಟ್ ಟೈಮ್ ಮಲ್ಪೆಗೆ ಬಂದರೆ ಚಪ್ಪಲ್ ಮಾತ್ರ ತುಂಬ ಹುಷಾರಾಗಿ ಇಟ್ಕೊಳ್ಳಿ, ನಾಯಿಗಳು ಚಪ್ಪಲ್ ಎತ್ಕೊಂಡು ಹೋಗ್ಬಿಡ್ತವೆ. ಸೊ ಚಪ್ಪಲ್ ಹೋಗಿದ್ದ ಬೇಜಾರನ್ನ ಮರೆತು ಈಗ ಆರಾಮಾಗಿ ಬೀಚಲ್ಲಿ ಆಟ ಆಡ್ತಿದ್ದೀನಿ. ಅತ್ತೆ ನಾನು ತುಂಬ ಎಂಜಾಯ್ ಮಾಡಿದ್ವಿ, ಕಾರ್ತಿಕ್ ಕೂಡ ನಮ್ಮ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಚರಿತು ನೀರಂದರೆ ಸ್ವಲ್ಪ ಹೆದರ್ತಾನೆ, ಅವ್ನು ಬೀಚ್ ಹತ್ರ ಬರೋಕ್ಕೆ ಹೆದರ್ತಿದ್ದ. ಸೊ ಅಲ್ಲೇ ಮರಳ ಹತ್ರ ಕುತ್ಕೊಂಡು ಮಾವನ ಜೊತೆ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದ. ಸೊ ಮಾವನ ಅವನ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ವೇವ್ಸ್ ಜೊತೆಗೆ ಆಟಾಡ್ತಿದ್ದೀವಿ. ತುಂಬ ಫೋರ್ಸ್ಫುಲ್ ಇತ್ತು, ಮುರುಡೇಶ್ವರಕ್ಕಿಂತ ಇಲ್ಲಿ ವೇವ್ಸ್ ತುಂಬ ಚೆನ್ನಾಗಿತ್ತು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಮಲ್ಪೆಗೆ ಬಂದರೆ ಡೆಫಿನೆಟ್ಲಿ ಈ ರೀತಿ ಆರಾಮಾಗಿ ಸೆಕ್ಲೂಡೆಡ್ ಬೀಚ್ ಏನಿರುತ್ತೆ ಈ ಥರ ಇದ್ದರೆ ಯಾರು ಬೇರೆಯವ್ರು ಇರೋದಿಲ್ಲ, ನಮ್ಮದೇ ಬೀಚು, ಆರಾಮಾಗೆ ಸಂಕೋಚ ಇಲ್ಲದೆ ಆಟ ಆಡ್ಬೋದು, ಮಜಾ ಮಾಡ್ಬೋದು. ಅದಕ್ಕೋಸ್ಕರ ನಾವು ಸ್ವಲ್ಪ ಈ ರೀತಿ ಹೋಮ್ ಸ್ಟೇಸು, ಬೀಚ್ ಹೌಸಸ್ಸು, ಬೀಚ್ ರೆಸಾರ್ಟ್ಸ್ನ ನೋಡಿ ಬುಕ್ ಮಾಡ್ತೀವಿ. ಸೊ ನೀವು ಕೂಡ ದೊಡ್ಡ ಗ್ರೂಪಲ್ಲಿ ಬಂದರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ದೊಡ್ಡ ದೊಡ್ಡ ಬೀಚ್ ಹೌಸಸ್ ಕೂಡ ಸಿಗುತ್ತೆ. ನಾವು ನಮಗೆ ಬೇಕಾಗಿದ್ದು ಜಸ್ಟ್ 2 ರೂಮ್ ಆಗಿರೋದ್ರಿಂದ 2 ಬೆಡ್ರೂಮ್ ಹೌಸ್ ಮಾಡಿದ್ವಿ. ನಿಮಗೆ 4 ಬೆಡ್ರೂಮ್ 5 ಬೆಡ್ರೂಮ್ ಹೋಮ್ ಸ್ಟೇಸ್ ಕೂಡ ಸಿಗುತ್ತೆ. ದೊಡ್ಡ ಗ್ರೂಪಲ್ಲಿ ಬಂದರೆ ಚೆನ್ನಾಗಿ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ನಾವು ಎಲ್ಲ ಆಟ ಆಡಿದ್ದಾದಮೇಲೆ ಈಗ ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಸನ್ಸೆಟ್ ನೋಡ್ತಾ ಇದ್ದೀವಿ. ಸನ್ಸೆಟ್ ನೋಡಿಕೊಂಡು ರೂಮ್ಗೆ ಹೋಗಿ ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಡಿನ್ನರ್ಗೆ ಹೊರಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನಾವು ಬೀಚಿಗೆ ಯಾಕೆ ಪದೇ ಪದೇ ಹೋಗ್ತಿರ್ತೀವಿ ಅಂದರೆ, ನಮಗೆ ಸನ್ಸೆಟ್ ನೋಡೋದು ತುಂಬ ಇಷ್ಟ, ಹಾಗೆ ಸೀ ಫುಡ್ ತುಂಬ ಇಷ್ಟ, ಹಾಗೆಯೇ ನೀರಲ್ಲಿ ಆಟ ಆಡೋದು, ವೇವ್ಸ್ ಅಂದರೆ ಕೂಡ ತುಂಬ ಇಷ್ಟ. ಮೀನಿನ ಮಸಾಲ ತರಕಾರಿ. ಸೊ ಎಲ್ಲರೂ ಸ್ನಾನ ಮಾಡಿ ಫ್ರೆಶ್ ಆಗಿ ಈಗ ಮಲ್ಪೆ ಸಿಟಿ, ನೀವು ನೋಡ್ತಿರೋದೇನು ಇದು ಮಲ್ಪೆ ಸಿಟಿ ಒಳಗಿಂದ ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ಒಂದು ರೆಸ್ಟೋರೆಂಟಲ್ಲಿ ಸೀ ಫುಡ್ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿದ್ವಿ ರಿವ್ಯೂಸು. ಸೊ ಅಲ್ಲಿ ಹೋಗಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ರಿವ್ಯೂಸ್ ಹೇಗಿತ್ತೋ ಹಾಗೇ ಊಟ ಕೂಡ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಪ್ರಾನ್ ಘೀ ರೋಸ್ಟ್ ತೊಗೊಂಡಿದ್ವಿ ನೀರು ದೋಸೆ ಜೊತೆ, ಭಾಳ ಅಂದರೆ ಭಾಳನೇ ಚೆನ್ನಾಗಿತ್ತು. ಎಲ್ಲ ಮಸಾಲ ಫ್ರೈ ಐಟಮ್ಸ್ ಏನಿದೆ ಅದೆಲ್ಲ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಸ್ಪೈಸಿ ಇತ್ತು, ನಿಮಗೆ ಸ್ಪೈಸಿ ಇಷ್ಟ ಅನ್ನೋರು ಇಲ್ಲಿ ಡೆಫಿನೆಟ್ಲಿ ಬಂದು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಡೇ ನಮ್ಮ ಪ್ಲ್ಯಾನ್ ಇದ್ದಿದ್ದು ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗಬೇಕು ಅಂತ. ಸೊ ಮೇನ್ ಮಲ್ಪೆ ಬೀಚಿಗೆ ಬಂದಿದ್ದೀವಿ. ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಏನಾದರೂ ಆಟ ಆಡೋಣ ಅಂದರೆ ನನಗಷ್ಟು ಸ್ವಲ್ಪ ಫೀವರಿಶ್ ಫೀಲಿಂಗ್ ಇತ್ತು, ಸ್ವಲ್ಪ ಅಷ್ಟು ಹೆಲ್ದಿ ಅನಿಸ್ತಾ ಇರಲಿಲ್ಲ, ಎನರ್ಜೆಟಿಕ್ ಅನಿಸ್ತಾ ಇರಲಿಲ್ಲ. ಅದಕ್ಕೆ ಈ ಸಲ ವಾಟರ್ ಸ್ಪೋರ್ಟ್ಸ್ ಯಾವುದೂ ಆಡೋದು ಬೇಡ, ನೆಕ್ಸ್ಟ್ ಟೈಮ್ ಬಂದರೆ ಯಾವಾಗಾದರೂ ಆಡೋಣ ಅಂತ. ಎಲ್ಲೂ ಹೋಗಲಿಲ್ಲ ಯಾವುದು ವಾಟರ್ ಸ್ಪೋರ್ಟ್ಸಲ್ಲಿ. ಜಸ್ಟ್ ಎಲ್ಲ ಪ್ರವೃತ್ತಿಗಳಿಗೂ ಸೊ ಮೇನ್ ಮಲ್ಪೆ ಬೀಚಿಂದ ಸೈಂಟ್ ಮೇರೀಸ್ ಐಲ್ಯಾಂಡ್ಗೆ ಒಂದು 15 to 20 ಮಿನಿಟ್ಸ್ ಈ ಮೋಟರ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಮೋಟರ್ ಬೋಟಲ್ಲಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಈಗ ಪರ್ ಹೆಡ್ 400 ರೂಪೀಸ್ ಚಾರ್ಜ್ ಮಾಡ್ತಾರೆ. 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಚಾರ್ಜ್ ಏನಿರೋದಿಲ್ಲ, ಫ್ರೀ. ಚರಿತ್ಗೆ ಮೋಟರ್ ಬೋಟಲ್ಲಿ ಬರ್ತಿರೋ ಸೌಂಡ್ ಕೇಳಿ ತುಂಬ ಭಯ ಆಗೋಗಿತ್ತು. ಸೊ ಒಂದು ಸ್ವಲ್ಪ ಭಯದಲ್ಲಿ ಸ್ವಲ್ಪ ಮಲಗಿದಾನೆ, ಸಮಾಧಾನ ಮಾಡಿದ್ದೀವಿ. ಸೌಂಡ್ ಸ್ವಲ್ಪ ಜೋರಾಗಿರುತ್ತೆ, ಅದರಿಂದ ಮಕ್ಕಳು ಹೆದರಲೂಬೋದು ಈ ಮೋಟರ್ದು. ಇಲ್ಲಿ ನೀವು ನೋಡ್ತಿರೋ ಹಾಗೆ ಪ್ಯಾರಾಸೇಲಿಂಗ್ ಎಲ್ಲ ಮಾಡ್ತಿದ್ದಾರೆ, ಜೆಟ್ ಸ್ಕೀಯಿಂಗ್ ಕೂಡ ಇರುತ್ತೆ. ಅದೆಲ್ಲ ನೀವು ಆ್ಯಕ್ಟಿವಿಟೀಸ್ ಬೇಕಂದರೆ ಆ್ಯಕ್ಟಿವಿಟೀಸ್ ಮಾಡ್ಕೋಬೋದು. ನಿಮಗೆ ದೂರದಲ್ಲಿ ಏನು ಕಾಣಿಸ್ತಿದೆ ಅದು ಸೈಂಟ್ ಮೇರೀಸ್ ಐಲ್ಯಾಂಡು. ಈಗ ನಾವು ಅಲ್ಲಿಗೆ ಹೋಗ್ತಿರೋದು.
ಇಲ್ಲಪ್ಪ ಚಾವಚ್ಚು ಒನ್ ಅವರ್ ಎಕ್ಸಾಕ್ಟ್. ನಾನು ಹೇಳಿದ 400 ರುಪೀಸು 2 ಸೈಡ್ ಟಿಕೆಟು. ಈಗ ವಾಪಸ್ ಹೋಗ್ತೀವಲ್ಲ ನಾವು, ಮತ್ತು ಅದೇ ಬೋಟಲ್ಲಿ ಹೋಗ್ತೀವಿ. 1 ಅವರ್ ಟೈಮ್ ಕೊಟ್ಟಿರ್ತಾರೆ. ಈ ಐಲ್ಯಾಂಡಲ್ಲಿ ಎಷ್ಟು ಬೇಕಾದರೂ ಸುತ್ತಬೋದು. ಇಲ್ಲಿ ಸ್ವಲ್ಪ ತಿನ್ನೋಕ್ಕೆ ಕುಡಿಯೋಕ್ಕೆ ಅದು ಇದು ಸ್ನ್ಯಾಕ್ಸ್ ಕೂಡ ಅವೈಲೇಬಲ್ ಇರುತ್ತೆ. ತಗೊಂಡು ತಿನ್ಕೊಂಡು ಸುತ್ತಾಡಿಕೊಂಡು ಎಂಜಾಯ್ ಮಾಡ್ಬೋದು. ನೀರಲ್ಲಿ ಎಲ್ಲ ಕಡೆ ಕೂರಕ್ಕೆ ಬಿಡೋದಿಲ್ಲ, ಕೆಲವೊಂದು ಏರಿಯಾದಲ್ಲಿ ನೀರಲ್ಲಿ ಆಟ ಆಡೋಕ್ಕೆ ಕೂಡ ಬಿಡ್ತಾರೆ, ಅಲ್ಲಿ ಹೋಗ್ಬೋದು. ಹಾಗೆಯೇ ಇಲ್ಲಿ ಯಾವುದೇ ಈಟೇಬಲ್ಸ್ ನಾವು ತೊಗೊಂಡು ಹೋಗೋಗಿಲ್ಲ, ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಸೇಂಟ್ ಮೇರೀಸ್ ಐಲ್ಯಾಂಡ್ ನೋಡಿಕೊಂಡು ಬಂದು ನಾವು ವಾಪಸ್ ದಾರಿಯಲ್ಲಿ ಮರವಂತೆ ಬೀಚ್ ಹತ್ರ ಕೂಡ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಕೂಡ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಈ ರೋಟಲ್ಲಿ ಬಂದಾಗೆಲ್ಲ ಇಲ್ಲಿ ಸ್ಟಾಪ್ ಮಾಡಿ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತೀವಿ. ಒಂದ್ಸಲ ಮರವಂತೆ ಬೀಚ್ ಹತ್ರನೇ ಯಾವುದಾದ್ರೂ ಹೋಮ್ ಸ್ಟೇ ಬುಕ್ ಮಾಡ್ಕೊಂಡು ಇಲ್ಲೇ ಬಂದು ಆರಾಮಾಗಿದ್ದು ಹೋಗ್ಬೇಕಂತ ಆಸೆ ಇದೆ. ನೋಡೋಣ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತ. ನಿಮಗೆ ಇವತ್ತಿನ ಈ ವ್ಲಾಗಲ್ಲಿ ಯಾವ ಪಾರ್ಟ್ ತುಂಬ ಇಷ್ಟ ಆಯಿತು, ಸೇಂಟ್ ಮೇರೀಸ್ ಐಲ್ಯಾಂಡ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಹಾಗೆಯೇ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಇನ್ನಷ್ಟು ಟ್ರಿಪ್ಪಿನ ಫೋಟೋಸು ಇನ್ನು ಮುಂದೆ ಬರ್ತಾ ಹೋಗುತ್ತೆ ಫಾಸ್ಟಾಗಿ. ಇಷ್ಟ ಇರೋರು ಕಂಟಿನ್ಯೂ ಮಾಡಿ ನೋಡೋದಕ್ಕೆ.